ಸೊ ಎಲ್ಲ ಹುಡುಗರು ಜೀವನದಲ್ಲೂ ಈ ಥರದೊಂದು ಸಿಚುವೇಶನ್ ಬಂದಿರುತ್ತೆ. ಅಂದರೆ ಒಂದು ಲವ್ ಆಗೋದು, ಡಿಸಪಾಯಿಂಟ್ ಆಗಿರೋದು, ಆ ಡಿಸಪಾಯಿಂಟ್ಮೆಂಟ್ನ ಲೈಫ್ನ ಕ್ಯಾರಿ ಮಾಡದೆ ಖುಷಿಯಾಗಿರ್ಬೋದು. ನಿಮಗೋಸ್ಕರ ಇನ್ನೊಂದು ಒಳ್ಳೆ ಲವ್, ದಟ್ ಮೈಟ್ ಬಿ ದ ಟ್ರೂ ಲವ್ ಅನ್ನೋದನ್ನ ಒಂದು ಮೆಸೇಜ್ ಇಟ್ಕೊಂಡು ಮಾಡಿದ್ದೀವಿ. ಈಗ ನಿರ್ಮಾಪಕರು ಒಂದೆರಡು ಮಾತನಾಡ್ತಾರೆ. ಪ್ರಶ್ನೆ ಸರ್, ನಿಜವಾಗ್ಲೂ ನಮ್ಗೆ ಖುಷಿಯಾಗಿದ್ದು, ಯಾರು ಯೂಶಲಿ ಸೆನ್ಸಾರ್ ಮಂಡಳಿ ನೋಡಿದ ತಕ್ಷಣ ಒಂದು ಸ್ವಲ್ಪ ಬೈಕೊಳ್ಳೋದೇ ಆಗುತ್ತೆ, ಅದು ಕಟ್ಕೊಟ್ರು ಇದು ಕೊಟ್ರು ಅಂತ. ನಮಗೆ ಸೆನ್ಸಾರ್ ಮಂಡಳಿಯವರು ಮೆಚ್ಕೊಂಡು ನಗ್ನಗ್ತಾ ತುಂಬಾ ಖುಷಿಯಾಗಿ ಒಳ್ಳೆ ಫಿಲ್ಮ್ ಮಾಡಿದ್ದೀರಾ, ನೋ ಕಟ್ಸ್ ಅಂಡ್ ಒಂದೇ ಒಂದು ಡೈಲಾಗ್, ಅದನ್ನ ಜಗ್ಗೇಶ್ವರನ ಸ್ಟೈಲಲ್ಲಿ ಜನಕ್ಕೆ ನಮ್ಮ ಪ್ರೆಸ್ ಅವ್ರಿಗೆ ಹೇಳಬೇಕು. ಒಂದು ಜಾಗದಲ್ಲಿ ರಾಜಶೇಖರ್ ಅವರು ಇವ್ರು ಕೂತಿರ್ತೀವಿ, ಅಲ್ಲಿ ಇವರು ತುಂಬಾ ಮುಗ್ಧ ಅಸಿಸ್ಟೆಂಟ್ ಡೈರೆಕ್ಟರ್ ಪಾತ್ರವನ್ನ ಮಾಡಿದ್ದಾರೆ. ತಬಲಾ ನಾಣಿ ಅವರು ಒಕ್ಕಣ್ಣಪ್ಪ ಅಂತ ಒಂದು ಪಾತ್ರ ಮಾಡಿದ್ದಾರೆ. ಅಲ್ಲಿ ಈ ಹುಡುಗ ವೆಂಕಟೇಶ್ ಅನ್ನೋ ಹುಡುಗ, ನೀವು ನೋಡಿದ್ರು ನಾಯಕ, ಅವ್ರ ಮನೆ ಕೆಲಸದವ್ರ ಮೇಲೆ ಕಣ್ಣು ಹಾಕಿರ್ತಾನೆ. ಸೊ ಅದು ವರ್ಕೌಟ್ ಆಯ್ತಾ ಅಂತ ಅವರು ನಿರ್ದೇಶಕರು ಕೇಳ್ತಾರೆ. ವರ್ಕೌಟ್ ಆಯ್ತಾ ಅಂತ, ಇಲ್ಲ ಸರ್ ಒಂಥರ TTNK ಅಂತಾರೆ. TTNK ಅಂದ್ರೆ ಏನು ಅಂತ ಇವ್ರಿಗೆ ಡೌಟ್ ಆಗುತ್ತೆ. TTNK ಅಂದ್ರೆ ಏನು ಅಂತ ನಾನು ಡ್ಯಾಶ್ ತೋರಿಸಿ ಎಲ್ಲ ಡ್ಯಾಶ್ ಅಂತೀನಿ. ಡ್ಯಾಶ್ ಅಂದ್ರೆ ಅಂತ ಕೇಳ್ತಾರೆ, ಇಬ್ರು ಮುಖ ನೋಡ್ತೀವಿ. ಸೊ ಹಂಗಾಗಿ ಆ ಡ್ಯಾಶ್ ಅನ್ನೋದು ಓಕೆ, ಬಟ್ TTNK ಅನ್ನೋದನ್ನ ಮ್ಯೂಟ್ ಮಾಡಬೇಕು ಅಂತಂದ್ರು. ಸೊ ನಿಮ್ಮಲ್ಲಿ ಒಂದಷ್ಟು ಜನಕ್ಕೆ ಅದು ಗೊತ್ತಿರುತ್ತೆ, ಅದು ಗೊತ್ತಿಲ್ಲ, ಅದು ಆ ಚರ್ಚೆ ಬಿಟ್ಬಿಡೋಣ, ಸದ್ಯಕ್ಕೆ ಬೇಡ, ಅದು ಆ ಚರ್ಚೆನೇ ಬೇಡ. ಯಾಕಂದ್ರೆ ಕಂಟಿನ್ಯೂಸ್ ಅವ್ರ ಜೊತೆನೆ ಶೂಟಿಂಗ್ ಮಾಡಿ 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 ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಅಂತ. ಇಲ್ಲ, ಆಕ್ಚುಲಿ ಎಲ್ಲರೂ ಬಿಸಿ ಇದ್ದಾರೆ. ನಾವು ಸಡನ್ ಆಗಿ ಪ್ಲಾನ್ ಮಾಡಿದ್ವಿ ನಮ್ಮ ಪ್ರೆಸ್ ಮೀಟ್ ಅನ್ನು. ಯಾಕೆಂತಂದ್ರೆ ನಾವು ಮಾಡ್ತೀವೋ ಇಲ್ವೋ ಅನ್ನೋ ಡೌಟ್ ಅಲ್ಲಿ ಇದ್ವಿ. ಪ್ರೆಸ್ ಮೀಟ್ ಒಂದು ಇವತ್ತು ಎರಡು ವಿಷಯ. ನನ್ನ 30 years ಆಫ್ ಇಂಡಸ್ಟ್ರಿ, 30 ವರ್ಷಗಳ ಜರ್ನಿ ಅಂಡ್ 50 ವರ್ಷ ಹುಟ್ಟಿ. ಸೊ ಹಂಗಾಗಿ ನನ್ನ ಲೈಫ್ನ 50 years ಅಂಡ್ ಸಿನಿಮಾ ಲೈಫ್ನ 30 years ನಿಮ್ಮ ಜೊತೆ ಹಂಚ್ಕೋಬೇಕು, ಪ್ರೆಸ್ ಅವ್ರ ಜೊತೆ. ಇದು ಬೆಸ್ಟ್ ಟೈಮ್ ಅಂತ ಅನಿಸ್ತು. ಯಾಕಂತಂದ್ರೆ ನಿರಂತರವಾಗಿ ನನ್ನ ಈ 30 years ಮುಖ್ಯವಾಗಿ ನಾನು ಏನು ಜರ್ನಿ ಮಾಡ್ಕೊಂಡು ಬಂದಿದ್ದೀನಿ, ಅದು ಮೀಡಿಯಾ ಅವರು ನನ್ನ ಜೊತೆಗೆ ನನ್ನ ಸಪೋರ್ಟ್ ಇಲ್ಲದೆ ನಾನು ಈ 30 years ಹೋಲಿಸಕ್ಕೆ ಆಗ್ತಾನೆ ಇರಲಿಲ್ಲ. ಹಾಗಾಗಿ ನಾಳೆ ನನ್ನ ಹುಟ್ಟಿದಬ್ಬ. ಈ ಜರ್ನಿಯನ್ನ ನಿಮ್ಗಳ ಜೊತೆನೆ ನಾನು ಫಸ್ಟು ಇವತ್ತು ಕೇಕ್ ಕಟ್ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡಿದ್ರೆ ಅದಕ್ಕೆ ಒಂದು ಅರ್ಥ ಇರುತ್ತೆ. ಜನಗಳಿಗೆ ನಾವು ಏನೇ ಆಕ್ಟ್ ಮಾಡೋದು ಸಿನಿಮಾದಲ್ಲಿ ಅದನ್ನ ತಲುಪಿಸೋರು ನೀವು. ನಿಮ್ಗಳ ಜೊತೆ ನಾನು ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಆಸೆ ಇತ್ತು. ಹಾಗಾಗಿ ಇವತ್ತು ಪ್ಲಾನ್ ಮಾಡಿದ್ವಿ. ಅದರಲ್ಲಿ ಕೆಲವು ಜನ ಆರ್ಟಿಸ್ಟ್ ಸಿಕ್ಕಿದ್ರು, ಕೆಲವು ಜನ ಆರ್ಟಿಸ್ಟ್ ಫುಲ್ ಬ್ಯುಸಿ ಆಗಿದ್ದಾರೆ. ಈಗ ಉಮಾಶ್ರೀ ಮೇಡಮ್ ಔಟ್ ಆಫ್ ಸ್ಟೇಷನ್ ಇದ್ದಾರೆ. ತಬಲಾ ನಾಣಿ ಸರ್ ಸ್ವಲ್ಪ ಅವ್ರ ಕಡೆಯವರು ಯಾರೋ ತೀರ್ಕೊಂಡಿದ್ದಾರೆ, ಹಾಗಾಗಿ ಅವ್ರು ಬರೋಕ್ಕಾಗಲಿಲ್ಲ. ಹಾಗಾಗಿ ಹಲವಾರು ಕಲಾವಿದರು, ಉಮೇಶ್ ಅಣ್ಣ ಇದು ನಮ್ಮದಲ್ಲಿ ತುಂಬಾ ಚೆನ್ನಾಗಿ ಒಳ್ಳೆ ಪಾರ್ಟ್ ಮಾಡಿದ್ರು, ಇವತ್ತು ಅವ್ರು ನಮ್ಮ ಮಧ್ಯೆ ಇಲ್ಲ. ಹಾಗಾಗಿ ರಾಜಶೇಖರ್ ಅವರು ಇದ್ದಾರೆ ನಮ್ಮ ಜೊತೆ ಆಕ್ಟ್ ಮಾಡಿದಂಥವ್ರು, ಭರತ್ ಇದ್ದಾರೆ, ಅಭಿನಯ ಮೇಡಮ್ ಇದ್ದಾರೆ. ನಾವು ಆಕ್ಚುಲಿ ತುಂಬಾ ವರ್ಷಗಳ ಹಿಂದೆ ಒಂದು ಕಾಮಿಡಿ ಸೀರಿಯಲ್ ಅಲ್ಲೇ ಜೊತೆಲಿ ಆಕ್ಟ್ ಮಾಡಿದ್ವಿ. ಬಿಟ್ರೆ ಮತ್ತೆ ಈ ತರದೊಂದು ಕಾಮಿಡಿ ಸನ್ನಿವೇಶ ಇರುವಂತ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ವಿ ಅನ್ನೋದೊಂದು ವಿಶೇಷ. ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ, ಆರಾಧನಾ ಇದ್ದಾರೆ. ಆರಾಧನಾ ಯಾವ ಪಾತ್ರ ಅಂದ್ರೆ ಈಗ ಪಪ್ಪಿ ಅನ್ಕೊಂಡು ಆಮೇಲೆ ನಾನು ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರ್ತೇನಲ್ಲ ಆ ಹೆಣ್ಮಗಳು. ಹಾಗಾಗಿ ತುಂಬಾ ಜನ ಗೆಸ್ ಮಾಡಲ್ಲ. ವಿನಯ್ ಇದ್ದಾರೆ. ನಾವೇನೇ ಸಿನಿಮಾ ಮಾಡಿದ್ರು ಅದರಲ್ಲಿ ಕಲರ್ ಗ್ರೇಡಿಂಗ್ ಅಂತ ಮಾಡಿ ಔಟ್ಪುಟ್ಗಳನ್ನ ಹಾಕೋದು, ಕಲರ್ಸ್ನ ತಿದ್ದೋದು ತೀಡೋದು ಎಲ್ಲ ಅವರೇ. ಸೊ ಜೀವನ್ ಪ್ರಕಾಶ್ ಅಂತ ಅವ್ರಿಲ್ಲ, ಎಡಿಟರ್, ಇವತ್ತು ಬರೋಕ್ಕಾಗಲಿಲ್ಲ. ಸೊ ಸಾಕಷ್ಟು ಜನ. ಮೇನ್ ಉದ್ದೇಶ ಈ ಸಿನಿಮಾದ ಟೈಟಲ್ ನಾವು ಅನ್ಕೊಂಡಿದ್ದು ವೆಂಕಟೇಶಾಯ ನಮಃ ಅಂತ ಅನ್ಕೊಂಡಿದ್ವಿ. ಸೆನ್ಸಾರ್ ಮಂಡಳಿ ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ಅದ್ಭುತವಾಗಿದೆ, ಪಿಕ್ಚರ್ ಚೆನ್ನಾಗಿ ಮಾಡಿದ್ರೆ, ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿ ಹೊಗಳಿದ್ದಾರೆ. ಸೆನ್ಸಾರ್ ಮಂಡಳಿಯಿಂದ ಯೂಶಲಿ ಹೊಗಳಿಕೆ ಬರೋದು ಕಮ್ಮಿ, ಬಟ್ ನಗನಗ್ತಾ ಆಚೆ ಬಂದರು, ನಗನಗ್ತಾ ತುಂಬಾ ಚೆನ್ನಾಗಿದೆ ಅಂತ ಎಕ್ಸ್ಪ್ರೆಸ್ ಮಾಡಿದ್ರು ಅವ್ರ ವ್ಯೂಸ್. ಯಾಕಂದ್ರೆ ಫಸ್ಟ್ ನೋಡೋಂತ 5 ಜನ ಅವರೇ. ಆ ಸೆನ್ಸಾರ್ ಮಂಡಳಿಯವರು ಚೆನ್ನಾಗಿದೆ ಅಂದಾಗ ನಮ್ಗೆ ಒಂದಷ್ಟು ಹುರುಪು ಬಂತು. ಬಟ್ ಒಂದು ಗೈಡ್ಲೈನ್ಸ್ ಪ್ರಕಾರ ಈ ಟೈಟ್ಲು ದೇವರ ಹೆಸರಿದೆ, ವೆಂಕಟೇಶಾಯ ನಮಃ. ಹಾಗಾಗಿ ನಾನು ಹೇಳಿದೆ ಸರ್ ಗೋವಿಂದಾಯ ನಮಃ ಇದೇ ಒಂದು 10 ವರ್ಷದ ಹಿಂದೆ ಬಂದಿತ್ತು ಅಂದಾಗ ಗೈಡ್ಲೈನ್ಸ್ ನಮಗೆ ಬಂದಾಗ ಸ್ಟ್ರಿಕ್ಟರ್ ಗೈಡ್ಲೈನ್ಸ್ ಇದೆ ಈಗ. ಸೊ ಅವಾಗ ಕೊಟ್ಟಿರ್ಬೋದು, ಹಾಗಂತೆ ಈಗಲೂ ಕೊಡೋಕ್ಕೆ ಆಗಲ್ಲ, ಅದನ್ನ ನೀವು ಚೇಂಜ್ ಮಾಡ್ಕೊಂಡ್ರೆ ಒಳ್ಳೇದು ಅಂತಂದ್ರು. ಸೊ ಈಗ ಆಕ್ಚುಲಿ ನಾವು ಅದಕ್ಕೆ ಮುಂಚೆನೆ ನಮ್ಮ ಟೀಮು ನಾವೆಲ್ಲ ನಾವು ಮಾತಾಡ್ಕೊಳ್ತಾ ಇದ್ವಿ. ನಮ್ಮ ಸಂತೋಷ್ ಅಸೋಸಿಯೇಟ್ ನಿರ್ದೇಶಕರಿದ್ದಾರೆ, ನಮ್ಮ ಟೀಮ್ ಮೆಂಬರ್ಸ್ ನಾವು ಮಾತಾಡ್ಕೊಂಡಾಗ ಎಲ್ಲೋ ಒಂದ್ ಕಡೆ ಸ್ವಲ್ಪ ಹಳೇದಾಗಿತ್ತು ಏನೋ ಟೈಟ್ಲ್ ಅಂತ ನಮಗೂ ಅನಿಸ್ತಾ ಇತ್ತು, ಅಥವಾ ದೇವ್ರ ಹೆಸರು ಇರೋದ್ರಿಂದ ಮಿಸ್ಗೈಡ್ ಆಗ್ಬಿಡ್ಬೋದು ಆಡಿಯನ್ಸ್ ಅಂತ. ಬಟ್ ಕಾಮಿಡಿ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಈ ಸಿನಿಮಾಗೆ ಇನ್ಸ್ಪಿರೇಷನ್ ನಮ್ಮ ಕಾಶಿನಾಥ್ ಸರ್ ಇರ್ಬೋದು, ಜಗ್ಗೇಶ್ ಅಣ್ಣ ಅವ್ರು ಇರ್ಬೋದು,
ಸೊ ಅವ್ರನ್ನೆಲ್ಲ ನೋಡಿ ನಾವು ಬೆಳ್ಕೊಂಡ್ ಬಂದಂಥವ್ರು ಕಾಮಿಡಿ ಸೀನ್ಸ್ ಎತ್ತಿದ ಕೈ ಅವರು. ಅದರಲ್ಲೆಲ್ಲ ಒಂದು ಈ ಲೈಫಲ್ಲಿ ಲವ್ ಮಾಡಿ ಜಿಗುಪ್ಸೆ ಹೊಂದಿ ಆ ಜಿಗುಪ್ಸೆಯಿಂದ ಸಾಯಕ್ಕೆ ಅಂತ ಹೊರಟಂತ ಒಬ್ಬ ಹುಡುಗ ದೇವಸ್ಥಾನಕ್ಕೆ ಬಂದು ಅವನು ನನ್ನ ಹೆಸರನ್ನ ಚೇಂಜ್ ಮಾಡ್ಕೊಳ್ತೀನಿ, ನನ್ನ ಲೈಫನ್ನ ನಾನು ಚೇಂಜ್ ಮಾಡ್ಕೊಳ್ತೀನಿ, ಒಂದು ಲವ್ ಅನ್ನೋದೇ ಬೇಡ, ನನ್ನ ಜೀವನದಲ್ಲಿ ಬರೀ ಹೆಣ್ಮಕ್ಳ ಜೊತೆ ಆಟ ಆಡ್ತೀನಿ ಅಂತ ಡಿಸೈಡ್ ಮಾಡಿದವನು ಮತ್ತೆ ಅವನಿಗೆ ಗೊತ್ತಿಲ್ಲದೆ ಅವನು ಲವ್ ಅಲ್ಲಿ ಬೀಳ್ತಾನೆ ಅನ್ನೋದು ಈ ಕಥೆಯ ಸಾರಾಂಶ. ಸೊ ಈ ತರದ ಸನ್ನಿವೇಶಗಳಲ್ಲಿ ತುಂಬಾ ಕಾಮಿಡಿ ವರ್ಕೌಟ್ ಆಗುತ್ತೆ ಅಂತ ಅನ್ಸಿ ಈ ಸಬ್ಜೆಕ್ಟ್ ನಾನು ಮಾಡಿಕೊಂಡು ಫಸ್ಟ್ ಡೈಲಾಗ್ ರೈಟರ್ಸ್ ಅಭಿನಂದನ್, ಆಮೇಲೆ ಪ್ರಶಾಂತ್ ಅಲ್ಲೇ ಇದ್ದಾರೆ ನಮ್ಮ ಜೊತೆ. ಸೊ ಹೇಳಿದಾಗ ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಕಾಮಿಡಿ ಈಗ ತಬ್ಲಾನಣಿ ಸರ್ ಫಾರ್ ಎಕ್ಸಾಂಪಲ್, ನಮ್ಮ ರಾಜಶೇಖರ್ ಸರ್ ನಾವು ಜೊತೆಲಿ ಕಾಂಬಿನೇಷನ್ ಕೂತ್ಕೊಂಡಾಗ ಆ ಫಸ್ಟ್ ಡೈಲಾಗ್ಸ್ ಕೇಳಿದ ತಕ್ಷಣ ತುಂಬಾ ಚೆನ್ನಾಗಿದೆ ಅಂತೆಲ್ಲ ಹೇಳಿದ್ದಾರೆ. ಕೆಲವು ಸತಿ ಅಂತೂ ಕೆಲವು ಡೈಲಾಗ್ಸ್ ಅಲ್ಲಿ ನಾನು ಇನ್ಫ್ಯಾಕ್ಟ್ ಜಗ್ಗೇಶ್ ಸರ್ನ ತುಂಬಾ ನೆನೆಸ್ಕೊಂಡಿದ್ದೀವಿ ಆ ಟೈಮಲ್ಲಿ. ಈ ಡೈಲಾಗ್ ನ ಜಗ್ಗೇಶ್ ಅಣ್ಣ ಹೇಳಿದ್ರು ಹೆಂಗಿರುತ್ತೆ ಅಂತ ಹೇಳಿ ಸುಮಾರು ಒಮ್ಮೆಲೆ ಹೇಳ್ತಾ ಹಂಗೆ ಆಗ್ಬಿಡುತ್ತಲ್ಲ ಅಂತ ಆ ಫೀಲ್ ಎಂಜಾಯ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಸಮಯ ಸಂದರ್ಭ ನೋಡ್ಕೊಂಡು ಆ ಕಡೆ ಈ ಕಡೆ ಯಾವ ನಮ್ಮನ್ನ ನೋಡ್ತಾ ಇಲ್ಲ ಅಂತಂದ್ರೆ ನಾನು ಒಂದು ಸೀನ್ ಹಾಕೋತಾ ಇದ್ದೆ ಅಂತ ಅಲ್ವಾ, ಆತರ ಅದನ್ನ ಎಂಜಾಯ್ ಮಾಡ್ಕೊಂಡೇ ಮಾಡಿದೀವಿ. ಸೊ ಎಲ್ಲೋ ಒಂದ್ ಕಡೆ ಒಂದೆರಡು ಕಡೆ ಅದನ್ನ ಯೂಸು ಮಾಡ್ಕೊಂಡಿದೀವಿ. ಜಗ್ಗೇಶ್ ಅಣ್ಣ ಅವ್ರು ನೆನ್ಪು ಮಾಡ್ಕೊಂಡೇ ಹೇಳಿದೀವಿ ಅದನ್ನ. ಫನಿಯಾಗಿ ಆ ಸೀನ್ಸ್ ನ ತಗೊಂಡೋಗಿ ಅಷ್ಟೇ ಎಮೋಷನಲ್ ಆಗಿ ಆ ಸೀನ್ಸ್ ಚೇಂಜ್ ಆಗ್ತಾ ಹೋಗುತ್ತೆ ಫಿಲ್ಮು, ಆ ಜರ್ನಿ. ಈ ಮಧ್ಯೆ ಬರುವಂತ ಪಾತ್ರಗಳು, ಹಳ್ಳಿ ಒಂದು ಸನ್ನಿವೇಶದಲ್ಲಿ ಬರುವಂತ ಪಾತ್ರವನ್ನ ಅಭಿನಯ ಮೇಡಮ್ ಮಾಡಿದ್ದಾರೆ. ಸೊ ಶಿ ಎಂಜಾಯ್ಡ್ ದಟ್. ಇದು ಅವರು ಹೇಳ್ತಾರೆ, ಮಾತಾಡ್ತಾರೆ. ಸೊ ಹಂಗಾಗಿ ನಾನು ಇವತ್ತು ಮೀಟ್ ಮಾಡೇ ಬಿಡೋಣ. ಈ ಟೈಟಲ್ ಚೇಂಜ್ ಆದಂತ ವಿಷಯ, ಸೊ ಸಡನ್ ಆಗಿ ಟೈಟಲ್ ಚೇಂಜ್ ಅಂದಾಗ ಲವ್ ವಿಷಯ ಇರೋದ್ರಿಂದ ಸಡನ್ ಆಗಿ ನಾವು ಡಿಸೈಡ್ ಮಾಡಿದ್ದು ಲವ್ ಕಾಕ್ಟೇಲ್. ಅಂಡ್ ನಮ್ಮ ಪುಣ್ಯಕ್ಕೆ ಅದು ರಿಜಿಸ್ಟರ್ ಆಗಿರಲಿಲ್ಲ, ನಮ್ಗೆ ಇಮಿಡಿಯೇಟ್ ಆಗಿ ಸಿಕ್ತು. ಹಾಗಾಗಿ ಇಮಿಡಿಯೇಟ್ ಆಗಿ ನಾವು ಪ್ಲಾನ್ ಮಾಡಿದ್ವಿ. ಹಾಗಾಗಿ ಈಗ ನೆಕ್ಸ್ಟ್ ಸದ್ಯದಲ್ಲೇ ನಮ್ಮ ಸಿನಿಮಾ ರೆಡಿ ಇದೆ. ನಿರ್ಮಾಪಕರ ಜೊತೆ ಚರ್ಚೆ ಮಾಡಿ ಯಾವ ಹಂತಕ್ಕೆ ನೆಕ್ಸ್ಟ್ ನಾವು ರಿಲೀಸ್ ಹೋಗ್ಬೋದು, ಯಾವಾಗ ಪ್ಲಾನ್ ಮಾಡ್ಬೋದು ಅಂತ ಡಿಸೈಡ್ ಮಾಡ್ತೀವಿ. ಅಷ್ಟರಲ್ಲಿ ಈ ನಿಮ್ಮ ಮುಂದೆ ಈ ಟೈಟಲ್ ಚೇಂಜ್ ಅನ್ನ ತಂದು ಪ್ಲಸ್ ನಮ್ಮ ಈ ಹಾಡುಗಳು 2 ಹಾಡುಗಳನ್ನ ತಂದಿದ್ದೀವಿ. ಇನ್ನೊಂದು ಹಾಡಿದೆ, ಅದನ್ನ ನಾವು ಅದು ಸೀಕ್ವೆನ್ಸ್ ಮುಖಾಂತರನೇ ಅದು ತೋರಿಸ್ಬೇಕಾಗುತ್ತೆ ಸಿನಿಮಾದಲ್ಲಿ. ಅದನ್ನ ಗೌಸ್ ಬೀರ್ ಅವರು ಬರ್ತಿದ್ದಾರೆ. ಮೊದಲನೇ ಸಾಂಗ್ ಅನ್ನ ಚೇತನ್ ಕುಮಾರ್ ಅವರು, ಭರ್ಜರಿ ಚೇತನ್ ಅವರು ಬರ್ತಿದ್ದಾರೆ. ಅದು ವ್ಯಾಸರಾಜ್ ಸೋಸ್ಲೆ ನೀವು ನೋಡಿದ್ದೀರಾ ಲಿರಿಕಲ್ ವಿಡಿಯೋಲಿ, ಅವರು ಹಾಡಿದ್ದಾರೆ. ಮುರಳಿ ಮಾಸ್ಟರ್ ಕಂಪೋಸ್ ಇದು ಕೊರಿಯೋಗ್ರಫಿ ಮಾಡಿದ್ದಾರೆ. 2ನೇ ಹಾಡು ಪ್ರಮೋದ್ ಬರುವಂತೆ ಅವರು ಬರೆದಿದ್ದಾರೆ. ಅಚ್ಚುಕಟ್ಟಾಗಿ ತುಂಬಾ ಮೆಲೋಡಿ ಸೆಟ್ ಬಂದಿದೆ. ಅಂಡ್ ಅದಷ್ಟು ಮೆಲೋಡಿಗೆ ಕಾರಣ ಪ್ರವೀಣ್ ಶ್ರೀನಿವಾಸ್ ಮೂರ್ತಿ. ತುಂಬಾ ಚೆನ್ನಾಗಿ ಹೊಸ ಟ್ಯಾಲೆಂಟು. ನಮಗೆ ಯಾವ ಸಿಚುವೇಶನ್ ಯಾವ ತರದ್ ಬೇಕೋ ಆ ತರದ್ದು ಒಂದು ಸಾಂಗ್ಗಳನ್ನ ಕೊಟ್ಟಿದ್ದಾರೆ. ನಿಜವಾಗ್ಲೂ ಹಿ ಹ್ಯಾಸ್ ಎ ವೆರಿ ಲಾಂಗ್ ವೇ ಟು ಗೋ. ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಅಂಡ್ ಅಷ್ಟಕ್ಕೆ ಅದೆಲ್ಲ ಸಾಧ್ಯ ಆಗೋದಕ್ಕೆ ನಮ್ಮ ನಿರ್ಮಾಪಕರು ಜನಾರ್ದನ್ ಅವರು ನಮ್ಮ ಜೊತೆಗಿದ್ದಾರೆ. ಅಂಡ್ ಈ ಸೆಟ್ ದಟ್ ಹರೀಶ್ ಅವರೇ, ನಿಮ್ಮ ಕಾನ್ಫಿಡೆನ್ಸ್ ಅವ್ರ ಖುಷಿಯಾಗಿದ್ದೇನು ಅಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್. ಹರೀಶ್ ಅವರೇ, ನೀವು 25 ವರ್ಷ 30 ವರ್ಷ ಇಂಡಸ್ಟ್ರಿಯಲ್ಲಿ ಇದ್ದೀರಾ. ಹಂಗಾಗಿ ನೀವು ಒಂದು ಸಬ್ಜೆಕ್ಟ್ ಹೇಳಿದ ತಕ್ಷಣ, ನಾನು ಹೇಳಿದ ತಕ್ಷಣ ನಾನು ಆಗ್ತಾ ಇದ್ದೆ ಎಂಜಾಯ್ ಮಾಡೋದು. ಇಲ್ಲ ಚೆನ್ನಾಗಿದೆ, ಇದು ವರ್ಕೌಟ್ ಆಗುತ್ತೆ ಈ ಸಿನಿಮಾ, ನನಗೆ ಖುಷಿಯಾಗಿದೆ ಅಂತ ಹೇಳಿ. ಈಗಾಗಲೇ ಒಂದು ಸಿನಿಮಾನ ಮಾಡಿದ್ದಾರೆ, ಸರ್ಬರಿಕ ಅಂತ ಒಂದು ಸಿನಿಮಾನ ಮಾಡಿದ್ರು ಮುಂಚೆ. ಇದು ಅವ್ರ 2ನೇ ಸಿನಿಮಾ. ಹಂಗಾಗಿ ಒಬ್ಬರು ನಿರ್ಮಾಪಕರು, ಒಳ್ಳೆ ಟೇಸ್ಟ್ ಇರುವಂತ ನಿರ್ಮಾಪಕರು ನಮ್ಮ ಜೊತೆಗೆ ಬೆನ್ನೆಲುಬಾಗಿ ನಿಂತಾಗ ನಾವು ಏನ್ ಬೇಕಾದ್ರೂ ಸಾಧನೆಯನ್ನ ಮಾಡ್ಬೋದು. ಹಂಗಾಗಿ ಇವತ್ತು ನಿಮ್ಮ ಮುಂದೆ ಈ ಕ್ವಾಲಿಟಿಯಲ್ಲಿ ಸಿನಿಮಾ ಬಂದಿದೆ. ಅಂಡ್ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೇನೆ ಈ ಫಾರ್ ಎಕ್ಸಾಂಪಲ್ ವಾಸು ಸರ್ ತುಂಬಾ ವರ್ಷಗಳಿಂದ ನನ್ನ ನೋಡ್ತಾ ಬಂದಿದ್ದಾರೆ. ಅವ್ರ ಗೈಡೆನ್ಸ್ ನಾನು ಬೆಳೆದಿದ್ದೀನಿ. ತಪ್ಪು ಮಾಡಿದಾಗ ತಿದ್ದಿದ್ದಾರೆ, ಚೆನ್ನಾಗಿ ಮಾಡಿದಾಗ ಬೆನ್ ತಟ್ಟಿದ್ದಾರೆ. ಗಿರೀಶ್ ಕಾಸರವಳ್ಳಿ ಸರ್, ಗಿರೀಶ್ ಕಾರ್ನಾಡ್ರು, ರಾಜನ್ ಸಿಂಗ್ ಬಾಬು ಅವರು ಇಂಥ ಹಿರಿಯ ನಿರ್ದೇಶಕರ ಜೊತೆ ಕೆಲಸ ಮಾಡಿದಾಗ ಅಲ್ಲಿ ಕೂಡ ಅವ್ರು ನನ್ನ ನೋಡಿದ್ದಾರೆ, ನನ್ನ ಕೆಲಸದ ಬಗ್ಗೆ ಮಾತಾಡಿದ್ದಾರೆ, ಬರೆದಿದ್ದಾರೆ. ನೀವೆಲ್ಲರೂ ಸಪೋರ್ಟ್ ಇದ್ದೀರಾ. ಸುಮಾರು ಹಲವಾರು ಸೀನಿಯರ್ ರಿಪೋರ್ಟರ್ಸ್ ನಮ್ಮ ಜೊತೆಗಿಲ್ಲ, ಸೀನಿಯರ್ ರಿಪೋರ್ಟರ್ಸ್ ಈಗ ಕೆಲಸ ಮಾಡ್ತಾ ಇಲ್ಲ. ಅಂಥವರೆಲ್ಲ ನನ್ನ ಜೀವನದಲ್ಲಿ ಬಂದಿದ್ದಕ್ಕೆ ಅವರು ನನ್ನ ವರ್ಕನ್ನ ಮೆಚ್ಕೊಂಡು ಅದನ್ನ ಜನಕ್ಕೆ ತಲುಪಿಸೋದಕ್ಕೆ ನಾನು ಇವತ್ತು ಈ ಸ್ಥಾನದಲ್ಲಿದ್ದೀನಿ ಅಂತ ಹೇಳೋದು ಖುಷಿ ಪಡ್ತೀನಿ. ಇವತ್ತು ನನಗೆ ಈ ಸಿನಿಮಾ ಸಿಕ್ಕಿದ್ದಕ್ಕೆ ಒಂದು ಎಲ್ರಿಗೂ ಗೊತ್ತಿರೋ ಹಾಗೆ ಹರೀಶ್ ರಾಜ್ ಒಳ್ಳೆ ನಟ, ಒಳ್ಳೆ ನಿರ್ದೇಶಕ ಎಲ್ಲ ಗೊತ್ತು. ಬಟ್ ಕಲಾವಿದನಾಗಿ ನಮಗೆ
ಒಂದು ಸೂಪರ್ ಹಿಟ್ ಫಿಲ್ಮ್ಗೆ ಕಾಯ್ತಾ ಇರ್ತೀವಿ ಒಬ್ಬ ಆರ್ಟಿಸ್ಟ್ ಆಗಿ. ಎಂತೆಂಥ ಒಳ್ಳೆ ರೋಲ್ಗಳು ಮಾಡ್ಬೋದು ನೀವು. ಆ ರೋಲು ಜನಕ್ಕೆ ತಲುಪಿದಾಗ ಅದು ಹಿಟ್ ಆದಾಗಲೇ ಅದಕ್ಕೊಂದು ವ್ಯಾಲ್ಯೂ. ಇಲ್ಲದ್ರೆ ಎಷ್ಟೋ ಒಳ್ಳೆ ಪಾತ್ರಗಳು ಕಾಣಿಸ್ಕೊಳ್ದೆ ಹೊರಟೋಗುತ್ತೆ, ನಾವು ಮಾಡಿದ್ದು ಜನಕ್ಕೆ ತಲುಪೋದೇ ಇಲ್ಲ. ಹಂಗಾಗಿ ನಿಮ್ಮ ಕೈಲಿದೆ, ಈ ಹರೀಶ್ ರಾಜ್ ಸಿನಿಮಾ ನಿಮ್ಮ ಕೈಲಿದೆ. ಲವ್ ಕಾಕ್ಟೇಲ್ ಇದನ್ನ ಜನಗಳಿಗೆ ಚೆನ್ನಾಗಿ ತಲುಪಿಸಿದ್ರೆ ಈ ಹರೀಶ್ ರಾಜ್ ಬೇಕಾಗಿರೋ ಒಂದು ಸೂಪರ್ ಹಿಟ್ ಸಿನಿಮಾ ಇದಾಗುತ್ತೆ. ನಾನೊಬ್ಬ ಡೈಲಾಗ್ ರೈಟರ್ ಆಗಿ ನಿಮಗೆಲ್ಲ ಆಲ್ರೆಡಿ ಪರಿಚಯ ಇದ್ದೀನಿ. ಆದರೆ ಈ ಸಿನಿಮಾದಲ್ಲಿ ಬರವಣಿಗೆಯಲ್ಲಿ ನಂದು ಪಾತ್ರ ಇಲ್ಲ, ನಾನು ಇದರಲ್ಲಿ ಒಂದು ಪಾತ್ರನ ಮಾಡಿದ್ದೀನಿ. ಅದಕ್ಕೆ ಕಾರಣ ಹರೀಶ್ ಸರು ನಾನು ನಿರ್ದೇಶನ ಮಾಡಿರೋಂಥ ಒಂದು ಸಿನಿಮಾದಲ್ಲಿ ನಟನೆ ಮಾಡಿದ್ರು. ಸೊ ಆವಾಗ ಶೂಟಿಂಗ್ ಟೈಮಲ್ಲಿ ಅವರೊಂದು ಮಾತು ಹೇಳಿದ್ರು ನನಗೆ, ಸರ್ ನೀವು ಹೇಳ್ಕೊಡೋದು ನಿಮ್ಮ ಟೈಮಿಂಗು ಎಲ್ಲ ನೋಡಿದ್ರೆ ನಮಗೆ ತುಂಬ ಖುಷಿ ಆಗುತ್ತೆ. ಸೊ ನೆಕ್ಸ್ಟು ಇವಾಗ ನಿಮ್ಮ ಡೈರೆಕ್ಷನಲ್ಲಿ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ, ಈಗ ನೆಕ್ಸ್ಟು ನಾನು ಡೈರೆಕ್ಷನ್ ಮಾಡಿದಾಗ ನೀವು ಆ್ಯಕ್ಟ್ ಮಾಡಬೇಕು ಅಂತ. ಓಕೆ ಸರ್ ಮಾಡೋಣ. ಅದು ಮಾತುಕತೆ ಆಗ್ಬಿಟ್ಟು ಅದು ನಮ್ಮ ಶೂಟಿಂಗಲ್ಲಿ ಆಗಿದ್ದು ಅಷ್ಟಕ್ಕೆ ಬಿಟ್ಟಾಕ್ಬಿಟ್ಟಿತ್ತು. ಸೊ ಅದಾಗಿ 2.5-3 ವರ್ಷ ಆದಮೇಲೆ ಒಂದಿನ ಹರೀಶ್ ಸರ್ ಫೋನ್ ಮಾಡಿದ್ರು, ಸರ್ ನಿಮ್ಮ ಶೂಟಿಂಗ್ ಮಾಡೋ ಟೈಮಲ್ಲಿ ಈ ಥರ ಮಾತಾಡ್ಕೊಂಡಿದ್ವಿ, ನೆನಪಿದೆಯಾ? ನೆನಪಿದೆ ಸರ್. ಸರ್ ಈಗ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಇದರಲ್ಲಿ ಒಂದು ಒಳ್ಳೆ ಪಾತ್ರ ಇದೆ, ನೀವು ಮಾಡಬೇಕು. ತುಂಬ ಖುಷಿ ಆಯಿತು. ಈಗಲೂ ಮಾತು ಉಳಿಸ್ಕೊಳ್ಳೋರು ಇದ್ದಾರೆ. ಯಾವಾಗಲೂ 2.5-3 ವರ್ಷದಿಂದ ಹೇಳಿದ್ದಿಂದ ಸೀರಿಯಸ್ ಆಗಿ ತೊಗೊಂಡು ಸೊ ನಿಜವಾಗ್ಲೂ ಈ ಥರದ್ದು ಒಂದು ಪಾತ್ರ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ತುಂಬ ಒಳ್ಳೆ ಪಾತ್ರ. ಹರೀಶ್ ಸರು, ತಬಲಾ ನಾಣಿ ಸರು, ನಾನು ಒಂದು 3 ಜನ ಕಾಂಬಿನೇಷನ್ ಇಡೀ ಸಿನಿಮಾದಲ್ಲಿ ಮಧ್ಯದಲ್ಲಿ ಬಂದು ಒಂದು ಸಣ್ಣ ನಗುವಿನ ಕಶುಗಳನ್ನು ಕೊಟ್ಟು ಹೋಗುವಂಥ ಪಾತ್ರ. ಸರ್ ಥ್ಯಾಂಕ್ ಯು. ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ನಮ್ಮ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಹರೀಶ್ ನಾನು ಹೋಗ್ಲಿ ಬಿಡಿ ಸರ್ ಅಂತ ಒಂದು ಕಾಮಿಡಿ ಸೀರಿಯಲ್ ಮಾಡ್ತಿದ್ದೆ. ಅದರಲ್ಲಿ ನಾನು ಒಂದು ಮನೆ ಕೆಲಸ ಏನು ಮೊಬೈಲ್ ಮಾದೇವಿ ಅಂತ ಹೇಳಿ ತುಂಬ ಚೆನ್ನಾಗಿತ್ತು. ಅದ್ರಲ್ಲಿ ಮಾಡುವಾಗ ನಾನು ಅವಾಗಲೇ ಹೇಳ್ತಾ ಇದ್ದೆ, ಇವರು ಆ ಒಂದು ಎನರ್ಜಿ ಅದೆಲ್ಲ ನೋಡಿ ನೀವು ಒಳ್ಳೆ ಹೀರೋ ಆಗ್ಬೋದು ರೀ, ಹಾಗೆ ಹೀಗೆ ಅಂತ. ನೋಡೋಣ ಇವಾಗ ಮಾಡ್ತಾ ಇದ್ದೀನಿ ನಾನು ಅಂತಿದ್ರು. ನೆಕ್ಸ್ಟ್ ನೋಡಿದಾಗ ಹೀರೋ ಆಗಿದ್ದ ಕಲಾಕಾರರೆಲ್ಲ ನಾನು ಮದುವೆ ಆಗಿ ಹೊಸದು ಇವ್ರ ಸಿನಿಮಾನೇ ನಾನು ನನ್ನ ಗಂಡ ಹೋಗಿ ನೋಡಿದ್ದು. ಅಂಡ್ ಅದಾದ್ಮೇಲೆ ಎಷ್ಟೋ ಸಿನಿಮಾಗಳು ಮಾಡ್ತಿದ್ರು. ಎಲ್ಲೋ ಒಂದ್ಸರಿ ಸಿಗ್ತಾ ಏನು ಹರೀಶ್ ನೀವು ನಮ್ಮನ್ನೆಲ್ಲ ಹಾಕೊಳ್ಳೋದೇ ಇಲ್ಲ ಸಿನಿಮಾದಲ್ಲಿ ಅಂತೆಲ್ಲ ಹೇಳ್ತಾ ಇದ್ದೆ. ನೆಕ್ಸ್ಟ್ ನೋಡಿದ್ರೆ ಒಂದು ಹಿಂದಿನ ದಿನ ಅಲ್ಲ 2 days ಬ್ಯಾಕ್ ಫೋನ್ ಬಂತ ಹರೀಶ್ ಅವರು, ಏನು ಅಭಿನಯ ಚೆನ್ನಾಗಿದ್ದೀರಾ? ಆಯ್ತು ಚೆನ್ನಾಗಿದ್ದೀನಿ, ಹಿಂಗೆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಮಾಡಿ ಒಳ್ಳೇದಾಗಲಿ, ನಿಮ್ಗೊಂದು ಪಾತ್ರ ಇದೆ. ಪಾತ್ರನಾ? ಹೌದಾ, ಯಾವುದು? ಒಂದು ಹಿಂಗೆ ಕಾಮಿಡಿ ಒಂದು ಉಮಾಶ್ರೀ ಅಮ್ಮ ಎಲ್ಲ ಇರ್ತಾರೆ, ನೀವು ಜಾದವಣ್ಣ ಎಲ್ಲರೂ ಮಾಡಬೇಕು. ನನ್ಗೆ ಏನು ಪಾತ್ರ? ಒಂದು ಚಿಕ್ಕ ಪಾತ್ರ, ತುಂಬ ಚೆನ್ನಾಗಿದೆ ಅಂತ. ಕತೆ ಕೇಳಿದೆ, ಚೆನ್ನಾಗಿತ್ತು ಅನ್ನಿಸ್ತು. ನಾನು ಒಪ್ಕೊಂಡು ಮಾಡಿದೆ, ತುಂಬ ಚೆನ್ನಾಗಿತ್ತು. ಪುಟ್ಟ ಪಾತ್ರ ನಂದು, ದೊಡ್ಡ ಪಾತ್ರ ಕೊಟ್ಟಿಲ್ಲ ಅವರು ನನಗೆ. ಪುಟ್ಟ ಪಾತ್ರ ಚೆನ್ನಾಗಿ ಇಷ್ಟ ಆಯಿತು, ಅದು ನನಗೆ ತುಂಬ ಇಷ್ಟ ಆಯಿತು. ಆ ಪಾತ್ರ ಮಾಡಿದೆ ನಾನು. ನನಗೆ ತುಂಬ ಹೆಮ್ಮೆ ಅನಿಸ್ತಿದೆ, ಹರೀಶ್ ಅವರು ಈ ಒಂದು ಮಟ್ಟಕ್ಕೆ ಬೆಳೆದಿದ್ದಾರೆ, ಜಂಪಿಂಗ್ ಸ್ಟಾರ್ ಬೇರೆ ಅವರು. ಸೊ ಹಾಗಾಗಿ ತುಂಬ ಖುಷಿ ಆಯಿತು. ಅವರು ಈ ಫಿಲಮ್ ತುಂಬ ಚೆನ್ನಾಗಿ ಹೋಗಲಿ, ಸಕ್ಸಸ್ ಆಗಲಿ. ಆಮೇಲೆ ನಿಮ್ಮೆಲ್ಲರ ಮೀಡಿಯಾದವರ ಪ್ರೋತ್ಸಾಹ ಅವ್ರಿಗೆ ಬೇಕು. ಆ್ಯಂಡ್ ಜನಾರ್ದನ್ ಅವ್ರಿಗೂ ಒಳ್ಳೇದಾಗಲಿ, ಈ ಸಿನಿಮಾ ಸೂಪರ್ ಹಿಟ್ ಆಗಲಿ ಅಂತ ಕೇಳ್ಕೊಳ್ತೀನಿ. ಎಲ್ಲರೂ ನೀವೆಲ್ಲ ಪ್ರೋತ್ಸಾಹ ಕೊಡಬೇಕು ಅಂತ ಮತ್ತೊಮ್ಮೆ ಕೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಈ ಸಿನಿಮಾವನ್ನ ನಮ್ಮ ಹರೀಶ್ ಸರ್ ತುಂಬಾ ಚೆನ್ನಾಗಿ, ನಾನು ನಿರ್ಮಾಪಕ ಅನ್ನೋದು ಬಿಟ್ಟರೆ ಉಳಿದ ಜವಾಬ್ದಾರಿ ಎಲ್ಲ ಅವ್ರ ತಲೆ ಮೇಲೆ ಹಾಕಿದ್ರೆ ನಮಗೆ ಹೊಸದು. ಆದರೆ ಏನಕ್ಕೂ ನನಗೆ ಪೂರ್ತಿ ನನಗೆ ಅಷ್ಟೊಂದು ಇದು ಮಾಡಿಕೊಡ್ತಾರಲ್ಲ, ಎಲ್ಲ ಜವಾಬ್ದಾರಿ ಆಕ್ಚುಲಿ ಹೇಳ್ಬೇಕಂದ್ರೆ ಅವರೇ ನಿರ್ಮಾಪಕ, ನಿರ್ದೇಶಕ ಮತ್ತು ನಟ ಎಲ್ಲ ಆಗಿರಬೇಕು. ಅಂಥದ್ರಲ್ಲಿ ನನಗೆ ಸ್ವಲ್ಪ ಬಂದೋಗೋದಕ್ಕೆ ಫ್ರೀ ಮಾಡ್ಕೊಂಡು ಬನ್ನಿ ಇದು ಮಾಡಿ ಅದಕ್ಕೆ ಸಹಕಾರ ಕೊಡಿ ಅಂತ ಅಷ್ಟೇ ಕೇಳಿದ್ರೆ ಹೊರತು ಏನೂ ನನ್ನ ತಲೆ ಮೇಲೆ ಆಗಲಿಲ್ಲ. ಹಾಗಾಗಿ ಜವಾಬ್ದಾರಿ ಪೂರ್ತಿ ಅವರೇ ತಗೊಂಡಿದ್ರು. ಅದಕ್ಕೆ ನಾನು ಅವ್ರಿಗೆ ಕೃತಜ್ಞತೆ ತೋರಿಸ್ತೀನಿ. ಮತ್ತು ಎಲ್ಲ ಈ ಸಿನಿಮಾ ತುಂಬ ನಮ್ಗೆ ಚೆನ್ನಾಗಿ ಬಂದಿದೆ, ನೀವೆಲ್ಲರಿಗೂ ತಲುಪಿಸಿ ನೀವು ನೋಡಿ ಆರೈಸಬೇಕು ಅಂತ ನಾನು ಸದ್ದಲ್ಲಿ ಕೇಳ್ಕೊತೀನಿ. ವೆಂಕಟೇಶ ಏನಮ್ಮ ಇತ್ತು, ಅದಕ್ಕೋಸ್ಕರ ಅವರು ಟೈಟಲ್ ಟ್ರ್ಯಾಕ್ ಕೇಳಿದ್ರು ಸರ್. ಅದಾದ್ಮೇಲೆ ಅದು ವೆಂಕಟೇಶ ಅಂತ ಇದಾಗಿ ಲವ್ ಕಾಕ್ಟೇಲ್ ಅಂತ ತುಂಬ ಖುಷಿ ಆಯಿತು. ಆಮೇಲೆ ಇದರಲ್ಲಿ 3 ಸಾಂಗ್ ಒಟ್ಟು ಟೋಟಲ್. ಒಂದು ನಸುನಗು ಮೂಡಿಸೋ ಒಂದು ಲವ್ ಸಾಂಗ್, ಲವ್ ರೊಮ್ಯಾಂಟಿಕ್ ಸಾಂಗು, ಮತ್ತು ಇನ್ನೊಂದು ವೆಂಕಟೇಶ ಏನಮ್ಮ ಟೈಟಲ್ ಸಾಂಗು, ಮತ್ತು ಇನ್ನೊಂದು ಕನ್ನಡ ಎಮೋಷನಲ್ ಸಾಂಗು. ಎಲ್ಲರೂ ಸರ್ ಜೊತೆ ವರ್ಕ್ ಮಾಡೋದೇನೆಂದರೆ ಅವರ ಇನ್ಪುಟ್ಸ್ ಚೆನ್ನಾಗಿ ಕೊಡ್ತಾಯಿದ್ರು. ಈ ಸಾಂಗ್ ಈ ಥರ ಒಂದು ಬೇಕು, ಈ ಥರ ಇನ್ಪುಟ್ಸ್ ತುಂಬ ಕೊಡೋರು.
ಒಂದೊಂದು ಸಾಂಗ್ಗೂ ಅವರೇ ಕುತ್ಕೊಂಡು ಟ್ಯೂನ್ ಮಾಡ್ಬೇಕಾದ್ರೂ ನೈಟ್ ರಾತ್ರಿ ಎಲ್ಲ ಫೋನ್ ಮಾಡಿ ಈ ಥರನೇ ಬೇಕಂತ ಹೇಳೋರು, ಈ ಥರನೇ ಕೆಲಸ ತಗೊಂಡ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ವಿಶ್ ಹ್ಯಾಪಿ ಬರ್ಡೇ ಸರ್. ಥ್ಯಾಂಕ್ ಯು. 50 ವರ್ಷಕ್ಕೆ 7 ಜನ ಹೀರೋಯಿನ್ಗಳು ಅಂದ್ರೆ ಸಿನಿಮಾದಲ್ಲಿ 7 ಜನ 10 ಜನ ಇದ್ರೂ ಪರವಾಗಿಲ್ಲ. ರಿಯಲ್ ಲೈಫಲ್ಲಿ ನಾನು ಲವ್ ಮಾಡ್ತಾ ಇರೋದು ರಿಯಲ್ ಲೈಫಲ್ಲಿ ನಾನು ಹೆಂಡತಿದ್ದಾರೆ ಮನೇಲಿದ್ದಾರೆ ಖುಷಿಯಾಗಿದ್ದೀವಪ್ಪ. ಏನಾದ್ರು ಪ್ರೋಗ್ರಾಮ್ ಹಾಕೊಂಡಿದ್ದೀರಾ? ಹಾಕೊಡೋ ಪ್ರೋಗ್ರಾಮು